ನಮಸ್ಕಾರ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಮಹಾದೇವ್ ದಿಗ್ಗಾಂವ್. ಅದು ಬಿಸಿಲು ನಾಡಿನ ನವಲಗುಂದ ತಾಲೂಕಿನ ಪುಟ್ಟ ಹಳ್ಳಿ. ಬೇಸಿಗೆ ಬಂದರೆ ಸಾಕು, ಇಲ್ಲಿ ಕುಡಿಯುವ ನೀರಿನ ಸಮಸ್ಯೆಗೆ ಹಾಹಾಕಾರ ಇರುತ್ತೆ. ಊರಿನಲ್ಲಿ ಕಳೆದ 20 ದಿನಗಳಿಂದ ಕೆರೆಯ ಶುದ್ಧೀಕರಣ ಮಾಡದೇ ಇರುವ ನೀರೇ ಜೀವನ ಆಧಾರವಾಗಿದೆ. ಈ ಬಗ್ಗೆ ಸಂಪೂರ್ಣ ನ್ಯೂಸ್ನಲ್ಲಿ ಹನಿ ಹನಿ ನೀರಿಗೂ ಪರದಾಟ ಅನ್ನುವ ವರದಿ ಪ್ರಸಾರ ಮಾಡಲಾಗಿತ್ತು. ವರದಿ ಪ್ರಸಾರವಾದ ಬೆನ್ನಲ್ಲೇ ಒಂದೇ ದಿನದಲ್ಲಿ ಊರಿಗೆ ನೀರು ಬಿಡಲಾಗಿದೆ. ಅದು ಕೂಡ ರಾಡಿ ನೀರು, ಶುದ್ಧೀಕರಣ ಮಾಡದೇ ಇರುವ ನೀರು ಬಿಡಲಾಗಿದೆ. ಇದನ್ನೆಲ್ಲ ನೋಡಿದರೆ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಹಿಡಿದ ಕೈಗನ್ನಡಿ ಆಗಿದೆ. ಇಲ್ಲಿದೆ ಈ ಕುರಿತಾದ ಮತ್ತಷ್ಟು ವರದಿ, ನೋಡ್ಕೊಂಬನ್ನಿ. ತಳ್ಳುವ ಗಾಡಿಯಲ್ಲಿ ಒಂದು ಕಡೆ 6 ಕೊಡಗಳು, ಮತ್ತೊಂದು ಕಡೆ 8 ಕೊಡಗಳು, ಇನ್ನೊಂದು ಕಡೆ ಶಾಲೆಗೆ ಹೋಗುವ ಮಕ್ಕಳು, ವೃದ್ಧರು ಊರಿನಿಂದ 2 ಕಿಲೋಮೀಟರ್ ದೂರದ ಕೆರೆಗೆ ಬಂದು ನೀರು ತುಂಬಿಕೊಂಡು ಹೋಗುವ ದೃಶ್ಯಗಳು ಇವೆಲ್ಲ ಕಂಡು ಬಂದಿದ್ದು ನವಲಗುಂದ ತಾಲೂಕಿನ ಗುಡಿಸಾಗರ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ನಾಗನೂರು ಗ್ರಾಮದಲ್ಲಿ. ನಾಗನೂರು ಗ್ರಾಮದಲ್ಲಿ ಇರುವ ಕೆರೆಗೆ ಮಲಪ್ರಭಾ ನದಿಯಿಂದ ನೀರು ತುಂಬಿಸಲಾಗಿದೆ. ಆದರೆ ಊರಿಗೆ ಪೈಪ್ ಲೈನ್ ಮುಖಾಂತರ ನೀರು ಸರಬರಾಜು ಮಾಡುವ ಪಂಪ್ ಸೆಟ್ ಕೆಟ್ಟಿದ್ದರಿಂದ ನೀರು ಬರುತ್ತಿರಲಿಲ್ಲ. ಈ ಬಗ್ಗೆ ಸಂಪೂರ್ಣ ವಾಹಿನಿ ವರದಿ ಬೆನ್ನಲ್ಲೇ ಗ್ರಾಮಕ್ಕೆ ಪಂಪ್ ಸೆಟ್ ಮುಖಾಂತರ ನೀರು ಬಿಡಲಾಗಿದೆ. ಗ್ರಾಮಸ್ಥರು ಸಂಪೂರ್ಣ ವಾಹಿನಿ ಕೆಲಸಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. ನಮ್ಮ ಗ್ರಾಮದ ಹನಿ ನೀರಾವರಿಗೂ ಹಾಹಾಕಾರ ಎಂಬ ಒಂದು ಲೇಖನವನ್ನು ಪ್ರಸಾರ ಮಾಡಿದಂಥ ಯಾವತ್ತೂ ಸಂಪೂರ್ಣ ನ್ಯೂಜಿನವರಿಗೆ ಧನ್ಯವಾದಗಳನ್ನು ನಮ್ಮ ಗ್ರಾಮಸ್ಥರಿಂದ ಧನ್ಯವಾದಗಳು ಇಷ್ಟಪಡ್ತಾ ಇದ್ದೀನಿ. ಈಗಾಗಲೇ ಕಳೆದ 24-25 ದಿವಸದಿಂದ ನೀರಿನ ಸಮಸ್ಯೆಗೆ ಒಂದು ಗೋಳನ್ನು ತಾತ್ಕಾಲಿಕವಾಗಿ ಸ್ಥಳೀಯ ಪಂಚಾಯತಿಯವರು ಮಾಡಿದ್ದಾರೆ. ಅದು ಯಾವ ರೀತಿ ಒಳಗಿದೆ ಅಂದ್ರೆ, ಕೆರೆ ನೀರನ್ನು ನೇರವಾಗಿ ನಲ್ಲಿ ನೀರುಗಳಿಗೆ ಜೋಡಣೆ ಮಾಡ್ತಾ ಇದ್ದಾರೆ. ಅದು ಗಡಸಾದ ನೀರು, ಕುಡಿಯಲಿಕ್ಕೆ ಇವಿಗೆ ಒಲ್ಲದ ನೀರನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಗ್ರಾಮಕ್ಕೆ, ನಮ್ಮ ಮೂಲ ನೀರಿನ ಕೆರೆಗೆ ಮಲಪ್ರಭೆಯಿಂದ ಈಗಾಗಲೇ ನೀರನ್ನು ಹರಿಸ್ತಾ ಇದ್ದಾರೆ. ಆ ನೀರು ನೇರವಾಗಿ ಬಂದು ಕೆರೆಗೆ ಧುಮುಕಿ ಅಲ್ಲಿ ಸ್ಟೋರ್ ಆಗಿ ನಂತರ ನಮ್ಮ ಕುಡಿಯುವ ನೀರಿನ ನಲ್ಲಿಗಳಿಗೆ ಇದು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಬೋರ್ವೆಲ್ನೂ ರಿಪೇರಿ ಮಾಡಿದ್ದಾರೆ ಅಂತೇಳಿ ಕೇಳಿ ಪಟ್ಟಿದ್ದೇನೆ. ಅದು ಎಷ್ಟರ ಮಟ್ಟಿಗೆ ಅದು ರಿಪೇರಿ ಆಗಿತ್ತು ಇನ್ನೂ ನಮಗೆ ಗಮನಕ್ಕೆ ಬಂದಿಲ್ಲ. ಆದ್ರೂ ಕೂಡ ರಿಪೇರಿ ಆಗಿತ್ತು ಅಂತ ತಿಳ್ಕೊಳ್ತೀನಿ. ಆದರೆ ನೀರಿನ ಮೂಲಗಳಾದ ಬೋರ್ವೆಲ್ಲು ಮತ್ತು ಕೆರೆ ನೀರುಗಳನ್ನ ಗಡುಸು ನೀರನ್ನ ಸರಬರಾಜು ಮಾಡೋದ್ರಿಂದ ಈಗಾಗಲೇ ಬೇಸಿಗೆ ಕಾಲ ಆಗಿದ್ದರಿಂದ ಸಾಕಷ್ಟು ತಾಪಮಾನ ನೆತ್ತಿಗೇರಿತಿ. ಇಂಥ ಒಂದು ಸಂದರ್ಭದಲ್ಲಿಯೂ ಕೂಡ ಶುದ್ಧ ನೀರು ಘಟಕಕ್ಕೆ ಸರ್ಕಾರ ಮುಂದೆ ಬರ್ತಾ ಇದ್ದಿಲ್ಲ ಅಂದ್ರೆ ಇದು ಬಹಳಷ್ಟು ಖೇದಕರ ಅಂತೇಳಿ ನಾನು ಹೇಳಲಿಕ್ಕೆ ಅಭಿಪ್ರಾಯ ಪಡ್ತಾ ಇದ್ದೀನಿ. ನವಲಗುಂದ ಕೇಂದ್ರ ಸ್ಥಾನದಿಂದ ಕೇವಲ 10 ನಿಮಿಷಗಳಲ್ಲಿ, ಅಂದ್ರೆ 10 ಕಿಲೋಮೀಟರ್ ದೂರದ ಇರತಕ್ಕಂಥ ಗುಡಿಸಾರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ನಾಗನೂರು ಗ್ರಾಮಕ್ಕೆ ನಮ್ಮ ಗ್ರಾಮದ ಬಗ್ಗೆ ಸಂಪೂರ್ಣವಾಗಿ ಕಾಳಜಿ ವಹಿಸಿದ್ದು ಸಂಪೂರ್ಣ ಟಿವಿ ಮಾಧ್ಯಮದವರಿಗೆ ಧನ್ಯವಾದಗಳನ್ನು ನಾವು ಗ್ರಾಮಸ್ಥರ ವತಿಯಿಂದ ತಿಳಿಸುತ್ತಿದ್ದೇವೆ. ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ MS ನಾಗನೂರಿನಲ್ಲಿ 440 ಮನೆಗಳಿದ್ದು 3000 ಜನಸಂಖ್ಯೆ ಇದೆ. ಆದರೂ ಇನ್ನೂ ಗ್ರಾಮದ ಸಮಸ್ಯೆ ಬಗ್ಗೆ ಸ್ಥಳೀಯ ಶಾಸಕ NH ಕೋನಾರೆಡ್ಡಿ ಆಗಲಿ, ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಆಗಲಿ ಏನು ಕ್ರಮ ವಹಿಸುತ್ತಿಲ್ಲ. ಇದು ಗ್ರಾಮಸ್ಥರಲ್ಲಿ ಮತ್ತಷ್ಟು ಬೇಸರ ಮೂಡಿಸಿದೆ. ಜಿಲ್ಲಾ ಆಡಳಿತವು ನಮ್ಮ ಊರಿನ ಸಮಸ್ಯೆ ಬಗ್ಗೆ ಕ್ರಮ ವಹಿಸಲಿ ಅಂತ ಗ್ರಾಮಸ್ಥರು ಊರಿನಲ್ಲಿರುವ ಸಮಸ್ಯೆಯನ್ನು ಹೇಳುವಂತಾಗಿದೆ. ಇನ್ನು ಶಾಸಕ NH ಕೋನಾರೆಡ್ಡಿ ಇಲ್ಲಿಯವರೆಗೂ ಊರಿಗೆ ಭೇಟಿ ನೀಡದೇ ಇರುವುದು ಗ್ರಾಮಸ್ಥರಿಗೂ ಬೇಸರ ಮೂಡಿಸಿದೆ. ಈ ಬಗ್ಗೆ ಶಾಸಕ ಕೋನಾರೆಡ್ಡಿ ಮಾತನಾಡಿ, ಸದ್ಯಕ್ಕೆ ಬೇಕಾಗಿರುವ, ತುರ್ತಾಗಿ ಆಗಬೇಕಿರುವ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ನವಲಗುಂದ ವಿಧಾನಸಭಾ ಕ್ಷೇತ್ರದ ನವಲಗುಂದ, ಅನ್ನಗೇರಿ ಮತ್ತು ಹುಬ್ಬಳ್ಳಿ ಗ್ರಾಮೀಣ ತಾಲೂಕು ಎಲ್ಲೆಲ್ಲಿ ಸಮಸ್ಯೆ ಐತಿ ಅದಕ್ಕೆ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡೇವಿ. ಇಲ್ಲ, ಅದು ಇನ್ನೂ ಈಗ ಟೆಂಡರ್ ಆಗಿದೆ, ವರ್ಕ್ ಆರ್ಡರ್ ಇಶ್ಯೂ ಆಗಿದೆ. ಇನ್ಮೇಲೆ ವರ್ಕ್ ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ಬೋದು. ಅದೊಂದು ಹಿಂದಿನ ಸರ್ಕಾರದಲ್ಲಿ ಮಂಜೂರಾಗಿತ್ತು, ಕೇವಲ ಅದು ಪೆಂಡಿಂಗ್ ಇತ್ತು. ಹೊಸ ಸರ್ಕಾರ ಬಂದಮೇಲೆ ಹಳೆ ಕೆಲಸಗಳನ್ನೆಲ್ಲ ಸ್ಟಾಪ್ ಮಾಡಿದರು. ನಾನು ಅದು ಮುಖ್ಯಮಂತ್ರಿಗೆ ಹೇಳಿ ವಿಶೇಷ ಒಂದು ಪ್ರಯತ್ನ ಮಾಡಿ ಆ ಟೆಂಡರ್ನ ಅಕ್ಸೆಪ್ಟ್ ಮಾಡಿ ವರ್ಕ್ ಆರ್ಡರ್ ಕೊಡ್ಸೇನಿ. ಇನ್ಮೇಲೆ ಕೆಲಸ ಮಾಡಬೇಕು. ಇದ್ರೂ ಕೂಡ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡ್ತಕ್ಕಂಥ ಕೆಲಸ ಮಾಡೀವಿ. ಆಮೇಲೆ ಈ ಬಿಸಿಲು ಭಯಂಕರ ಐತಲ್ಲ, ಈ ಬಿಸಿಲಿಗೆ ನೀರು ಹಸಿರಾಗೈತೆ. ಆ ಹಸಿರಾಗೋದು ಒಂದು ದೊಡ್ಡ ಸಮಸ್ಯೆ ಆಗಿ ಜನರು ಕುಡಿಲಿಕ್ಕೆ ಹಿಂದೆ ಮುಂದೆ ಮಾಡ್ತಾರೆ. ಅದಕ್ಕೆ ಆ ವಾಟರ್ ಟೆಸ್ಟ್ ಮಾಡಿಸಿದ್ವಿ.
ಟೆಸ್ಟ್ ಕುಡಿಲಿಕ್ಕೆ ಯೋಗ್ಯ ಐತೆ ಅಂದ ಬಳಕ ಅದನ್ನು ಫಿಲ್ಟರ್ ಮಾಡಿ ಕೊಡ್ತಕ್ಕಂಥ ಕೆಲಸ ಮಾಡೀವಿ. ಈಗಾಗಲೇ ಏನು ವಾರ್ ಫುಟ್ಟಿಂಗ್ದಾಗ ಏನೇನು ಮಾಡಕ್ಕೆ ಸಾಧ್ಯ ಐತಿ ಆಕೆ ಎಲ್ಲ ಕೆಲಸವನ್ನ ಮಾಡಕತ್ತೀವಿ, ಏನು ಸಮಸ್ಯೆ ಇಲ್ಲ. ಇನ್ನು ಗ್ರಾಮಸ್ಥರು ಕಳೆದ 20 ದಿನಗಳಿಂದ ಕಲುಷಿತ ನೀರು ಕುಡಿಯುತ್ತಿದ್ದರೂ ಇದುವರೆಗೂ ಕಣ್ಣು ಇದ್ದು ಇಲ್ಲದಂತಾಗಿರುವ ಜಿಲ್ಲಾ ಆಡಳಿತ ಹಾಗೂ ಜನಪ್ರತಿನಿಧಿಗಳ ಜಾಣ ಮೌನ ಏಕೆ ಎನ್ನುವ ಮಾತುಗಳು ಇದೀಗ ನಾಗನೂರಿನಲ್ಲಿ ಕೇಳಿಬರುತ್ತಿವೆ. ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಯುವವರೆಗೂ ನೊಂದಿರುವ ಊರಿನ ಜನರ ಪರವಾಗಿ ಸಂಪೂರ್ಣ ನ್ಯೂಸ್ ಸದಾಕಾಲ ಇರಲಿದೆ. ವಸೀಂ ಭಾವಿಮನಿ, ಸಂಪೂರ್ಣ ನ್ಯೂಸ್, ಧಾರವಾಡ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.